ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ನನ್ನ ಹತ್ರ ಒಂದು ಮಾತು ಕೇಳಿದೆ, ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಅವನು ಇಡೋದೇ ಇಲ್ಲ. ಇಡೋಂಗೆ ಮಾಡಿದ್ರೆ ಹೆಂಡತಿ ಅನ್ನೋ ಪ್ರಭಾವ ಬಳಸಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಮಾಡಿದ್ರೆ ಆಗ ಆಟೋಮೆಟಿಕ್ ಆಗಿ ಅವನ ಮನಸ್ಸು ಬದಲಾಯಿಸೋ ಅವಕಾಶ ಇದೆಯಲ್ಲ ಸಿಸ್ಟರ್. ಅಮ್ಮ ಅನ್ನೋದು ಎಷ್ಟು ದೊಡ್ಡ ಎಮೋಷನಲ್ ಎನರ್ಜಿನೋ, ಹೆಂಡತಿ ಅನ್ನೋದು ಕೂಡ ಅಷ್ಟೇ ಸ್ಟ್ರಾಂಗ್ ಆದ ಎಮೋಷನಲ್ ಎನರ್ಜಿ. ಇದನ್ನು ಮರಿಬೇಡ. ಯು ಮೈಂಡ್ ಇಟ್, ಯು ಬೆಟರ್ ಮೈಂಡ್ ಇಟ್. ಅಂದರೆ ಗೌತಮ್ ನನ್ನನ್ನು ಸೈಡ್ ಲೈನ್ ಮಾಡಿ ಆ ಭೂಮಿಕಾ ಮಾತು ಕೇಳ್ತಾನೆ ಅಂತನಾ? ಅಂತ ಸಂದರ್ಭ ಬಂದ್ರೆ ಕೇಳಿದ್ರು ಕೇಳ್ಬೋದೇನೋ. ಈ ಇಕ್ಕಟ್ಟು ಮತ್ತೆ ಬಿಕ್ಕಟ್ಟು ಇದೆರಡರ ಮಧ್ಯೆ ತಲೆಬಿಸಿನೇ ಬೇಡ ಅಂತ ನಿಧಾನಕ್ಕೆ ಹೆಂಡತಿ ಕಡೆ ವಾಲಿದ್ರು ವಾಲ್ಬಹುದು. ಹೆಂಡತಿ ಪುಂಗಿಗೆ ಯಾವ ಥರ ತಲೆ ಅಲ್ಲಾಡಿಸ್ತಾನೆ. ಈಗ ನೀನೇ ಹೇಳ್ತಿರ್ತಾರೆ, ಏನ್ ಮಾಡ್ತೀಯ? ಅವಳನ್ನೇ ಸೊಸೆ ಅಂತ ಒಪ್ಕೋತೀಯ ಅಥವಾ ನೀನು ಇಷ್ಟಪಟ್ಟ ಹುಡುಗಿನ ಸೊಸೆ ಅಂತ ಮನೆ ಕರ್ಕೊಂಡ್ ಬರ್ತೀಯ? ಈಗ ನೀನು ಒಂದು ಹೆಜ್ಜೆ ತಪ್ಪಾಗಿಟ್ರು ಸೈಂತ ಪಾತಾಳಕ್ಕೆ ಹೋಗ್ತೀಯ. ಆಗ ಅವಳು ಈ ಮನೆ ಸಿಂಹಾಸನ ಏರ್ತಾಳೆ. ಈ ಮನೆಯಲ್ಲಿ ಪ್ರತಿಯೊಂದು ನಿರ್ಧಾರನೂ ಅವಳೇ ತಗೊಳ್ಳೋ ಥರ ಆಗತ್ತೆ. ಯೋಚನೆ ಮಾಡುತ್ತೆ. ನೀನೀಗ ಎಷ್ಟು ಯೋಚನೆ ಮಾಡ್ತೀಯೋ ಅಷ್ಟು ಒಳ್ಳೇದು. ಯಾವುದಕ್ಕೂ ಒಂದ್ಸರ್ತಿ ಹಳೇದನ್ನು ನೆನಪು ಮಾಡ್ಕೋಸಿತ್ತೆ. ಮಹಿಮನ್ ಮದುವೆ ಆಗುವಾಗ ಭೂಮಿಕನ್ ತಮ್ಮ ಉರ್ಪ್ ನಿನ್ನ ಅಳಿಯ ಜೀವ ಏನು ಹೇಳ್ದೆ? ಅಕ್ಕಗೆ ಮದುವೆ ಆಗಿದ್ರೆ ನಾನು ಮದುವೆ ಆಗಲ್ಲ ಅಂತ. ಏನಾಯ್ತು? ಆ ಬುರ್ನಾಸ್ ಭೂಮಿಕಾ ಅನಾಯಾಸವಾಗಿಂತ ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಸೇರ್ಕೊಂಡು ಆಮೇಲೆ ಏನಾಯ್ತು? ಜಯದೇವ್ಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ. ಹಾಗೇನಾಯ್ತು? ಈ ಮನೆ ಪಾತ್ರೆ ತಿಕ್ಕೋಳನ್ನ ಸೊಸೆ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ಲು. ಯಾರು? ಅದೇ ಬುರ್ನಾಸ್ ಭೂಮಿಕಾ. ಮಲ್ಲಿನ ಮನೆಗೆ ಸೊಸೆಯಾಗಿ ಬಂತು. ಅವಳಿಗೆ ಮದುವೆ ಮಾಡಿದ ಋಣ ಕಟ್ಟಿಬಿತ್ತು ಭೂಮಿಕಾಗೆ ರೈಟ್ ಹ್ಯಾಂಡ್ ಆದ. ಈಗ ಅವಳು ಕೂಡ ನಿನ್ನ ಪಾಲಿಗೆ ಔಟ್ ಆಫ್ ಕಂಟ್ರೋಲ್. ಯಾರೇ ಅನ್ನೋರಿಲ್ಲ ಸಿಸ್ಟರ್ ನಿನಗೆ. ಅಯ್ಯೋ ದೇವ್ರೆ, ಆ ಕೆಲಸದವಳಿಗೆ ಏನಾದರೂ ಮಾಡಿ ಒಂದು ಪೊಲೀಸ್ ಸ್ಟಾಪ್ ಇಡೋಣ ಅಂತ ನೀನು ನಿನ್ನ ಮಗ ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಕೈಯಿಂದ ಆಗಲ್ಲ. ಯಾಕೆ ಅಂದ್ರೆ ಅವಳ ಮೇಲೆ ಭೂಮಿಕನ್ ಕೃಪಾ ಕಟಾಕ್ಷ ಇದೆ, ಗೊತ್ತಾ ಸಿಸ್ಟರ್? ನೀನು ನಿನ್ನ ಮಗ ಆ ಮಲ್ಲಿಗೆ ವಿಷ ತಿನ್ನಿಸ್ಬೇಕು ಅಂತ ಅಂದ್ಕೊಂಡ್ರಿ. ಏನಾಯ್ತು? ನೀನೇ ವಿಷ ತಿಂದೆ. ಅವಳಿಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿ ಅಲ್ವಾ? ಏನಾಯ್ತು? ನೀನೇ ಅವಳ ಪಕ್ಕದಲ್ಲೋ ಕೂತ್ಕೊಂಡೆ. ಹಾಗಾಗೋ ಥರ ಮಾಡಿ ಯಾರು ಸಿಸ್ಟರ್? ಅದೇ ಭೂಮಿಕಾ, ಬುರ್ನಾಸ್ ಭೂಮಿಕಾ. ಸಾಕತ್ ಬುದ್ಧಿವಂತೆ ಸಿಸ್ಟರ್ ಅವಳು, ಮಹಾನ್ ಚಾಲಾಕಿ. ಅಂಥವಳನ್ನ ಬರೀ ಶಕ್ತಿಯಿಂದ ಗೆಲ್ತೀನಿ ಅಂತ ಹೋದ್ರೆ ಆಗೋ ಕೆಲಸ ಅಲ್ಲ. ಯುಕ್ತಿನೂ ಬೇಕು, ಕುಯುಕ್ತಿನೂ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಸಿಸ್ಟರ್, ನಿನ್ನ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೋ. ನೀನು ಬರೀ ಗೇಮ್ ಪ್ಲಾನರ್ ಆದ್ರೆ ಸಾಲದು, ಗೇಮ್ ಚೇಂಜರ್ ಆಗ್ಬೇಕು ಸಿಸ್ಟರ್. ಆಗ ಮಾತ್ರ ಪವರ್ ಪಾಲಿಟಿಕ್ಸ್ ಅಲ್ಲಿ ನೀನು ವಿನ್ ಆಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮೈ ಡಿಯರ್ ಸಿಸ್ಟರ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.